ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಹೆಗಡೆ ಕಲೆಕ್ಷನ್ಸ್ನಲ್ಲಿ ಪ್ರತಿ ತಿಂಗಳು ಬಂದಂಥ ಪ್ರಾಫಿಟಲ್ಲಿ ಒಂದಿಷ್ಟು ಅಂಶವನ್ನು ನಮ್ಮ ಸುತ್ತಮುತ್ತ ಇರುವ ಯಾರು ನಿಜವಾಗೂ ಅವಶ್ಯಕತೆ ಅಂದರೆ ಅಸಹಾಯಕತೆಯಲ್ಲಿ ಇದ್ದಾರೋ ಅಂಥವ್ರನ್ನು ನಾವು ನೋಟಿಸ್ ಮಾಡಿ ಅಂಥವರಿಗೆ ನಮ್ಮ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದೀವಿ. ಸಹಾಯ ಅಂತ ಹೇಳಲ್ಲ, ನಮ್ಮ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ಅಂತ ಹೇಳ್ಬೋದು, ಅದನ್ನು ಕೊಡ್ತಾ ಬಂದಿದ್ದೀವಿ. ಸೊ ಈ ಮಂತಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ವ್ಯಕ್ತಿ ಯಾರಂದರೆ ಸವಿತಾ ಸವಿ ಅಂತ. ಇವರು ನೀವು ತುಂಬ ಜನ ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇವರು ಇವಾಗ ನಮ್ಮ ಹತ್ರ ಎಲ್ಲಾನು ಇರುತ್ತೆ. ಇವಾಗ ಕೈ ಸರಿ ಇರುತ್ತೆ, ಕಾಲು ಸರಿ ಇರುತ್ತೆ, ಆದರೂ ಕೂಡ ಒಂದಿಷ್ಟು ವ್ಯಕ್ತಿಗಳು ಬೇರೆಯವರ ನೆಗೆಟಿವನ್ನೇ ಹುಡುಕಿ ಹೇಳೋದು, ಅಂದರೆ ಅವ್ರಿಗೆ ಅಪ್ರಿಷಿಯೇಟ್ ಮಾಡದೇ ಇರೋದು, ಏನು ಮಾಡಿದ್ರೂ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಯೋಚನೆ ಮಾಡೋದು, ಈ ಥರ ಮಾಡೋ ಜನರೇ ಜಾಸ್ತಿ ಇರುವ ಈ ಕಾಲದಲ್ಲಿ ಇವರೊಬ್ಬರು ಎಲ್ರಿಗೂ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಯಾಕಂದರೆ ಅವರು ಕೂಡ ಮೊದಲು ನಿಮ್ಮ ಥರನೇ ಓಡಾಡ್ಕೊಂಡು ಚೆನ್ನಾಗಿದ್ದಂತಹ ಒಬ್ಬರು ವ್ಯಕ್ತಿನೇ ಆಗಿದ್ದರು. ಆದರೆ ಅವರ ಜೀವನದಲ್ಲಿ ನಡೆದ ಯಾವುದೋ ಒಂದು ಆಕ್ಸಿಡೆಂಟಿಂದ ಅವರು ಸೊಂಟದಿಂದ ಕೆಳಗಡೆ ಫುಲ್ ಶಕ್ತಿಯನ್ನೇ ಕಳ್ಕೊಬಿಡ್ತಾರೆ. ಅಂದರೆ ಎರಡೂ ಕಾಲಲ್ಲಿ ಕೂಡ ಶಕ್ತಿನೇ ಇಲ್ಲ ಅವರಿಗೆ. ಇವಾಗ ತುಂಬ ವರ್ಷಗಳಿಂದ ಅವರು ವೀಲ್ ಚೇರಲ್ಲೇ ಇದ್ದಾರೆ. ಆದರೆ ಏನು ಅಂದರೆ ಅವರ ಒಂದು ಬ್ಯಾಡ್ ಲಕ್ ಅಂದರೆ ಇಷ್ಟು ದೇಹದಲ್ಲೂ ಪ್ರಾಬ್ಲಮ್ ಆದ ತಕ್ಷಣ ಅವರ ಫ್ಯಾಮಿಲಿಯವರು ಕೂಡ ಎಲ್ಲರೂ ಅವರನ್ನು ಬಿಟ್ಟು ಹೋಗ್ಬಿಟ್ರು. ಯಾರು ಅಂದರೆ ಯಾರೂ ಇಲ್ಲ. ಒಂದು ಮಗ ಇದ್ದಾನೆ. ಸೊ ಮಗನನ್ನು ಅವರು ಆಶ್ರಮದಲ್ಲಿ ಎಲ್ಲ ಸೇರಿಸಿ ಅವರ ಎಜುಕೇಷನ್ಗೆಲ್ಲ ಮಾಡಿ, ಅಂದರೆ ಇವರು ಸ್ವಲ್ಪ ಇವಾಗ ಫಿಸಿಕಲಿ ಫಿಟ್ ಆಗೋ ತನಕ ಅವ್ರು ಏನು ಮಾಡಿದ್ರು, ಮಗನನ್ನು ಬೇರೆ ಕಡೆ ಸೇರಿಸ್ಕೊಂಡು ಅದನ್ನು ಮ್ಯಾನೇಜ್ ಮಾಡಿ ವೀಲ್ ಚೇರಲ್ಲೇ ಕುತ್ಕೊಂಡು ಈ ಸವಿತಾ ಸವಿ ಅನ್ನೋರು ಅವರ ಜೀವನವನ್ನು ಅವರೇ ಕಟ್ಕೊಂಡಿದ್ದಾರೆ. ಹಾಗೆ ಮಗನ ಎಜುಕೇಷನ್ ಕೂಡ ಅವರೇ ನೋಡ್ಕೊತಾ ಇದ್ದಾರೆ. ಯಾರು ಅಂದರೆ ಯಾರೂ ಇಲ್ಲ ಅವರಿಗೆ. ಅಕ್ಕ ತಂಗಿ ಇರ್ಬೋದು, ಅಂದರೆ ನನಗೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ನಾನು ಏನೂ ಮಾತಾಡಲ್ಲ, ಯಾಕಂದರೆ ಆ ರೈಟ್ಸು ಕೂಡ ನನಗಿಲ್ಲ. ಅವರ ಫ್ಯಾಮಿಲಿಯಲ್ಲಿ ಏನಾಗಿದೆಯೋ ಅದು ನಾನೇನು ಕಮೆಂಟ್ ಮಾಡಲ್ಲ, ಅದ್ರ ಬಗ್ಗೆ ನಾನೇನು ಹೇಳಲ್ಲ. ಬಟ್ ಅಂದರೆ ಬ್ಯಾಡ್ ಲಕ್ಕು ಅನ್ನೋದು ಸ್ಟಾರ್ಟ್ ಆದಾಗ ಜೀವನದಲ್ಲಿ ಯಾವ್ಯಾವ ಥರ ಒಂದು ತಿರುವನ್ನು ಪಡೆದುಕೊಳ್ಳುತ್ತೆ ಅಂದರೆ, ಪಾಪ ಅವರು ಆಕ್ಸಿಡೆಂಟ್ ಆದ ತಕ್ಷಣ ಅವರ ಕಾಲ ಶಕ್ತಿ ಕಳ್ಕೊಂಡ್ರು, ವೀಲ್ ಚೇರಲ್ಲಿದ್ದರು. ಆಮೇಲೆ ಯಾವುದೋ ಒಂದು ಆಶ್ರಮದಲ್ಲಿ ಇದ್ಕೊಂಡು ಒಂದಿಷ್ಟು ದಿನ ಅವರೊಂದು ಸ್ವಲ್ಪ ಫಿಟ್ಟಾಗಿ ಆಮೇಲೆ ಈಗ ಅವರೇ ಒಂದು ಚಿಕ್ಕ ರೂಮ್ ಥರ ತಗೊಂಡು ಆ ರೂಮಲ್ಲಿ ಮಗನ ಜೊತೆಗೆ ಒಬ್ಬರೇ ಜೀವನ ನಡೆಸ್ತಾ ಇದ್ದಾರೆ. ಸೊ ಯಾವ ಥರ ಜೀವನ ನಡೆಸ್ತಾ ಇದ್ದಾರೆ ಅಂದರೆ, ನಾನು ವಿಡಿಯೋನ ಕೂಡ ಲಾಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅವರ ವಿಡಿಯೋ ಕೂಡ. ಸೊ ನೀವು ನೋಡ್ಬೋದು. ನಿಜವಾಗೂ ನಮಗೆ ತುಂಬ ಬೇಸರ ಆಗೋದು ಏನಂದರೆ, ಇದ್ದಾಗ ಎಲ್ಲರೂ ಜೊತೆಗಿರ್ತಾರೆ, ಆದರೆ ಒಬ್ಬ ವ್ಯಕ್ತಿ ಸೋತಾಗ ಅವ್ರ ಜೊತೆ ನಿಲ್ಲೋದು ತುಂಬ ಕಡಿಮೆ ಜನ. ಉದಾಹರಣೆಗೆ ಈ ಸವಿತಾ ಸವಿ ಕೂಡ ಇವಾಗ ನಮಗೆ ಕೈ ಸರಿ ಇರುತ್ತೆ, ಕಾಲು ಸರಿ ಇರುತ್ತೆ, ಎಲ್ಲ ಇದ್ರೂ ಬೆಳಿಗ್ಗೆ ಎದ್ದು ಮಾಡ್ಕೊಳ್ಳೋಕ್ಕೆ ಉದಾಸೀನ. ಆದರೆ ಇವರು ದಿನನಿತ್ಯದ ಜೀವನಕ್ಕೋಸ್ಕರ ಮಣ್ಣಿನ ಜ್ಯುವೆಲ್ರಿ ಮಾಡಿ ಬೇರೆ ಬೇರೆ ಕಡೆ ಸ್ಟಾಲ್ ಹಾಕಿ ಆ ಜ್ಯುವೆಲ್ರಿಯನ್ನು ಸೇಲ್ ಮಾಡಿ ಅವರ ಜೀವನವನ್ನು ಕಟ್ಕೊಂಡಿದ್ದಾರೆ. ಹಾಗೆ ಸ್ಟಾಲ್ ಹಾಕೋದು ಅಂದರೆ ಈಸಿ ಅಲ್ಲ. ನಂತರ ಇವಾಗ ನಾನು ಕೂಡ ತುಂಬ ಕಡೆ ಸ್ಟಾಲ್ ಹಾಕಿದ್ದೀನಿ. 50ರಿಂದ 60 ಕಡೆ ನನ್ನ ಸೀರೆಯ ಮಟೀರಿಯಲ್ನ ನಾನು ತೊಗೊಂಡೋಗಿ ಅಲ್ಲಿ ಇಟ್ಕೊಂಡು ಅಲ್ಲಿ ವ್ಯಾಪಾರ ಮಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ತಗೊಳ್ಳಿ ಅಂತ ಹೇಳೋದು ನಿಜವಾಗೂ ಅದು ಒಂದು ಸಾಮಾನ್ಯವಾದ ಕೆಲಸ ಅಲ್ಲ. ಕೈ ಕಾಲು ಸರಿ ಇರೋ ನಮ್ಮಂಥವ್ರಿಗೆ ನಮಗೆ ಕಷ್ಟ ಅಂತ ಅನಿಸುವಾಗ ಕಾಲಿನ ಶಕ್ತಿಯೇ ಇಲ್ಲ, ಅವರು ಅಂದರೆ ಬೆಳಗಿಂದ ಸಂಜೆ ತನಕನೂ ವೀಲ್ ಚೇರಲ್ಲೇ ಇರಬೇಕು. ಸೊ ಇವಾಗ ಅಡುಗೆ ಮಾಡ್ತಾರೆ, ವೀಲ್ ಚೇರಲ್ಲೇ ಕುತ್ಕೊಂಡು ಅಡುಗೆ ಮಾಡ್ತಾರೆ, ವೀಲ್ ಚೇರಲ್ಲೇ ಕುತ್ಕೊಂಡು ಬಟ್ಟೆ ತೊಳಿತಾರೆ, ಆಮೇಲೆ ಮಗನ ಎಜುಕೇಷನ್ನು, ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದಿರ್ಬೋದು, ಎಲ್ಲನೂ ಅವರು ವೀಲ್ ಚೇರಲ್ಲೇ ಮಾಡ್ತಾರೆ. ಅಂದರೆ ಅವರಿಗೆ ಇವಾಗ ಕೆಳಗಡೆ ಕಾಲಿಗೆ ಏನಾದರೂ ಕಚ್ತಾ ಇದ್ರೂ ಅವರಿಗೆ ಗೊತ್ತಾಗಲ್ಲ. ಆ ಪರಿಸ್ಥಿತಿಲಿದ್ದರೂ ಕೂಡ ಅವ್ರು ಎಷ್ಟು ಖುಷಿಯಾಗಿ ನಗ್ನಗ್ತಾ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ನಿಜ. ಅಂದರೆ ಅವರನ್ನು ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಈ ವಿಡಿಯೋದ ಎಂಡಲ್ಲಿ ನೋಡಿ ನೀವು. ನಾನು ಏನಕ್ಕೆ ಈ ಮಂತಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿದ್ದು ಅಂದರೆ, ನಮ್ಮ ಇವೆಂಟಲ್ಲಿ ನಾನು ಈ ಥರ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾರಾದರೂ ಒಬ್ಬ ವ್ಯಕ್ತಿಗೆ ನಮ್ಮ ಹೆಗ್ಡೆ ಕಲೆಕ್ಷನ್ ಸ್ನೇಹ ಸಮ್ಮೇಳನದಲ್ಲಿ ಒಂದು ಸನ್ಮಾನವನ್ನು ಇಟ್ಕೋಬೇಕು. ಸನ್ಮಾನ ಅಂದರೆ ಯಾರ್ಯಾರೋ ರಾಜಕಾರಣಿಗಳಿರ್ಬೋದು, ಆ ಥರದವ್ರಿಗೆ ಬೇಡ. ನಿಜವಾಗೂ ಯಾರು ರೋಲ್ ಮಾಡೆಲ್ ಆಗಿರ್ತಾರೆ ಜನರಿಗೆ ಅಂಥವ್ರನ್ನ ಕರೆಸಿ ಒಂದು ಸನ್ಮಾನ ಇಟ್ಕೋಬೇಕಂತ ನಾನು ನೋಡಿದಾಗ ನನಗೆ ಸಿಕ್ಕಿದ್ದು ಈ ಸವಿತಾ ಸವಿಯವರು. ಸೊ ಸವಿತಾ ಸವಿಯವರ ನಂಬರನ್ನು ನಾನು ಗುಡ್ಡಾವಟ್ಟ ಜೋಶಿ ಅವರು, ನಮ್ಮ ಅಡುಗೆ ಅರಮನೆ ಮತ್ತು ತುಂಬ ಫೇಸ್ಬುಕ್ ಪೇಜಿನ ಅಡ್ಮಿನ್ ಅವರು. ಸೊ ಅಡ್ಮಿನ್ ಅವ್ರ ಹತ್ರ ನಾನು ನಂಬರ್ ತೊಗೊಂಡು ಅವ್ರ ಹತ್ರ ಸವಿತಾ ಸವಿಯವರಿಗೆ ಫೋನ್ ಮಾಡಿದ ತಕ್ಷಣ, ಮೇಡಮ್ ಈ ಥರ ನಿಮ್ಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ, ದಯವಿಟ್ಟು ಬರ್ತೀರಾ ಕಾರ್ಯಕ್ರಮಕ್ಕೆ ಅಂದಾಗ ಅವ್ರು ಹೇಳಿದ ಒಂದೇ ಮಾತು, ಮೇಡಮ್ ನನಗೆ ಸನ್ಮಾನ ಮಾಡದೇ ಇದ್ರೂ ಪರವಾಗಿಲ್ಲ, ನನಗೆ ನಿಮ್ಮ ಇವೆಂಟಲ್ಲಿ ಒಂದು ಸ್ಟಾಲ್ ಕೊಡ್ತೀರಾ, ನೀವು ಸ್ಟಾಲ್ ಕೊಟ್ಟರೆ ನಾವು ಅದರಿಂದ ನಮ್ಮ ಮಟೀರಿಯಲ್ನ ಸೇಲ್ ಮಾಡಿಕೊಂಡು ನಮ್ಮ ಜೀವನಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಂದರು. ಸೊ ನನಗೆ ನಿಜವಾಗೂ ಹೇಳ್ತಾ ಇದ್ದೀನಿ, ನಂಗೆ ಲಿಟ್ರಲಿ ಅವ್ರ ಮಾತು ಕೇಳಿ ಕಣ್ಣಲ್ಲಿ ನೀರು ಬರೋ ಥರನೇ ಆಗಿಬಿಟ್ಟಿದೆ. ಯಾಕಂದರೆ ಅವರು ದುಡಿಬೇಕು ಅನ್ನೋ ಒಂದು ಆತುರ ಯಾವ ಥರ ಇದೆ ಅಂದರೆ, ಅವರಿಗೆ ತಾನು ಹ್ಯಾಂಡಿಕ್ಯಾಪ್ ಆಗಿದ್ದೀನಿ, ತನ್ನ ಹತ್ರ ಆಗ್ತಾಯಿಲ್ಲ, ಓಡಾಡೋಕ್ಕಾಗ್ತಾಯಿಲ್ಲ, ಅದು ಯಾವುದೋ ಅವ್ರ ತಲೆಯಲ್ಲೇ ಇಲ್ಲ. ಇವಾಗ ಅವ್ರಿಗೆ ಏಮ್ ಇರೋದು ಏನಂದರೆ
ನಾನು ದುಡಿಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ನನ್ನ ಮಗನನ್ನು ಚೆನ್ನಾಗಿ ಸಾಕಬೇಕು, ಮತ್ತು ನನ್ನ ಮಗನಿಗೆ ಚೆನ್ನಾಗಿ ಎಜುಕೇಷನ್ ಕೊಡಬೇಕು, ಯಾರ ಹತ್ರನೂ ಕೈ ಚಾಚಬಾರ್ದು. ಇದಿಷ್ಟೇ. ಯಾಕಂದರೆ ತುಂಬ ಜನರಿಗೆ ನಾನು ನೋಡಿದ್ದೀನಿ, ಯಾರಿಗಾದರೂ ಈ ಥರ ನಾನು ನೋಟಿಸ್ ಮಾಡಿ ಫೋನ್ ಮಾಡಿದಾಗ ಫಸ್ಟ್ ಅವ್ರು ಕೇಳೋದು ದುಡ್ಡು. ಮೇಡಮ್ ದುಡ್ಡು ಎಷ್ಟು ಕೊಡ್ತೀರಾ, ಬರ್ತೀವಿ ಅಂತ. ಬಟ್ ಈ ಸವಿತಾ ಸವಿ ಅನ್ನೋರು ನನಗೆ ಯಾಕೆ ತುಂಬ ಇಷ್ಟ ಆದರು ಅಂದರೆ, ₹1 ಕೂಡ ಕೇಳಿಲ್ಲ. ಆಟೋ ಮಾಡಿಸ್ಕೊಂಡು ನಮ್ಮ ಇವೆಂಟ್ಗೆ ಬಂದರು. ನಾವು ಒಂದು ಸ್ಟಾಲನ್ನು ಅವ್ರಿಗೆ ಕೊಟ್ಟಿದ್ವಿ. ಸೊ ನಮ್ಮ ಇವೆಂಟಲ್ಲಿ ಬೆಳಗಿಂದ ಸಂಜೆ ತನಕನೂ ಅವರಿದ್ದರು. ಗೊತ್ತಿಲ್ಲ ಅವರಿಗೆ ವ್ಯಾಪಾರ ಹೇಗಾಗಿದೆ ಅಂತ. ಬಟ್ ಏನೇ ಆಗಿದ್ರೂ ಅವರು ಖುಷಿಯಾಗಿ ಬಂದು ಅವ್ರ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾರೆ. ಅದು ತುಂಬ ಖುಷಿ ಕೊಟ್ಟಿದ್ದು. ಹಾಗೆ ಅವತ್ತು ಸಂಜೆ ಅವರಿಗೆ ಎಲ್ಲ ನಮ್ಮ ವೇದಿಕೆಯಲ್ಲಿದ್ದ ಗಣ್ಯ ವ್ಯಕ್ತಿಗಳ ಹತ್ರ ನಾನು ಹೇಳಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮನ ಏರ್ಪಡಿಸ್ಕೊಂಡಾಗ ಅವರೊಂದು 2 ನಿಮಿಷ ಮಾತಾಡಿದ್ದಾರೆ. ಎಲ್ಲರೂ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅವರ ಮಾತಿಂದ. ಯಾಕೆ ಅಂದರೆ ಅವ್ರು ಹೇಳಿದ್ದು, ನಮ್ಮ ಜೊತೆ ಇದ್ದಾಗ ಎಲ್ಲರೂ ಇರ್ತಾರೆ, ನಮ್ಮ ಜೊತೆ ಹಣ ಇದ್ದಾಗ ಎಲ್ಲರೂ ನಮ್ಮ ಜೊತೆ ನಿಲ್ತಾರೆ. ಆದರೆ ಇವಾಗ ನನಗೆ 2 ಕಾಲಿಲ್ಲ ಅಂತ ನಾನು ನನ್ನದೇ ಸ್ವಂತ ದುಡಿಮೆಯಲ್ಲಿ ಝೊಮ್ಯಾಟೊ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರಂತೆ. ಅದೇ ವೀಲ್ ಚೇರು ಮತ್ತು ಅದು ಹ್ಯಾಂಡಿಕ್ಯಾಪ್ದು ಒಂದು ಬೈಕ್ ಬರುತ್ತೆ, ಆ ಬೈಕಲ್ಲಿ. ಸೊ ಆ ಥರ ಜೀವನ ನಡೆಸ್ತಾ ಇರುವಾಗ ಅನ್ಫಾರ್ಚುನೇಟ್ಲಿ ಇನ್ನೊಂದು ಆಕ್ಸಿಡೆಂಟ್ ಆಗಿ ಕೈ ಮುರಿದೋಯ್ತಂತೆ. ಅಂದರೆ ಅವರಿಗೆ ಎಷ್ಟು ಬ್ಯಾಡ್ ಲಕ್ ಮೇಲೆ ಬ್ಯಾಡ್ ಲಕ್ ಆಗ್ತಾ ಇದೆ ಅಂದರೆ, ಪಾಪ ತುಂಬ ಪರೀಕ್ಷೆ ಮಾಡ್ತಾ ಇದ್ದಾನೆ ದೇವರು. ಆದರೆ ಯಾವುದಕ್ಕೂ ಹೆದರಲಿಲ್ಲ ಅವರು. ಎಲ್ಲದಕ್ಕೂ ಎದುರಿಸಿ ಯಾರೇ ಜನ ಎಷ್ಟೇ ಕೆಟ್ಟದಾಗಿ ಹೇಳ್ಕೊಂಡು, ಯಾಕಂದರೆ ಇವಾಗ ಹೆಣ್ಮಕ್ಳ ಬಗ್ಗೆನೇ ಜಾಸ್ತಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ನೀನೇ ಹೊಂದ್ಕೊಂಡು ಹೋಗ್ಬೋದಿತ್ತು, ಆ ಥರ ಈ ಥರ ಎಲ್ಲ ಕಮೆಂಟ್ಸ್ ಬರುತ್ತೆ. ಬಟ್ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ನಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ನಿಂತಂಥ ಈ ಸವಿತಾ ಸವಿ ಅವರಿಗೆ ನಾನು ಈ ಮಂತಲ್ಲಿ ಬಂದ ಪ್ರಾಫಿಟಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಅಂದರೆ, ಯಾರಾದರೂ ನೀವು ಅಂದರೆ ಮಂತ್ಲಿ ಸ್ಯಾಲ್ರಿ ಬರುವಂತಹ ಒಂದು ಕೆಲಸವನ್ನು ಈ ಸವಿತಾ ಸವಿ ಅವರಿಗೆ ನಿಮ್ಮ ಕೈಯಿಂದ ಏನಾದರೂ ಕೊಡ್ತಾ ಇದ್ದೀರಾ ಅಂದರೆ, ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನೇನಾದರೂ ಕೆಲಸ ಕೊಡುವಂಥ ಸ್ಥಿತಿಯಲ್ಲಿದ್ದರೆ, ನಾನೇನಾದರೂ ನನ್ನದೇ ಕಂಪನಿ ಆ ಥರ ಇದ್ದರೆ ಖಂಡಿತ ನಾನು ಇವರಿಗೆ ತಿಂಗಳ ಸ್ಯಾಲ್ರಿ ಬರುವಂಥ ಕೆಲಸಕ್ಕೆ ನಾನು ಖಂಡಿತ ಕರ್ಕೊಳ್ತಾ ಇದ್ದೆ. ಬಟ್ ನಾನೇ ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅದಕ್ಕೆ ನಾನು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡ್ತಿದ್ದೀನಿ, ಯಾರೇ ಆದರೂ ಕೆಲಸ ಅಂತ ಇದ್ರೆ ಅಂದರೆ ಮನೆಯಲ್ಲೇ ಕುತ್ಕೊಂಡು ಮಾಡುವಂಥದ್ದು, ತಿಂಗಳ ಬರುವಂಥ ಸ್ಯಾಲ್ರಿ ಅಂತ ಕೆಲಸ ಯಾವುದಾದ್ರೂ ಇದ್ದರೆ ಸವಿತಾ ಸವಿ ಅವರಿಗೆ ಕೊಡಿಸಿ. ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಬ್ಬರೇ ಅವರು ಸಿಂಗಲ್ ಪೇರೆಂಟು, ಒಂದು ಮಗನ ನೋಡ್ಕೋಬೇಕು, ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಒಬ್ಬ ಮಗುವಿನ ಎಜುಕೇಷನ್ ನೋಡಿಕೊಂಡು ಅವರ ಜೀವನದ ಖರ್ಚು ಅಂದರೆ ಅದು ಎಷ್ಟು ಖರ್ಚಾಗತ್ತೆ ಅನ್ನೋದು ನಮ್ಗೆ ಗೊತ್ತು. ಅಂಥದ್ರಲ್ಲಿ ಇವರು ಕೂಡ ಇವಾಗ ಕಾಲಿನ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ. ಸೊ ನಿಮ್ಮೆಲ್ಲರ ಹತ್ರ ನಾನು ಬೇಡ್ಕೊಳ್ಳೋದೇನೆಂದರೆ, ಯಾರಿಗಾದರೂ ಸಹಾಯ ಮಾಡುವ ಮನಸ್ಸಿದ್ರೆ ಅವರು ನಿಜವಾಗೂ ನಾನು ಹೇಳ್ತೀನಿ, ಸವಿತಾ ಸವಿಯವರು ತುಂಬ ಸ್ವಾಭಿಮಾನಿ, ಯಾರ ಹತ್ರನೂ ₹1 ಕೈ ಚಾಚೋ ವ್ಯಕ್ತಿ ಅಲ್ಲ. ಬಟ್ ನಾನು ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದು, ಯಾಕಂದರೆ ಅವರನ್ನು ತುಂಬ ಹತ್ರದಿಂದ ನೋಡಿದ್ದೀನಿ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರಿಗಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತಿದ್ರೆ ಸವಿತಾ ಸವಿ ಅವರಿಗೆ ಮಾಡಿ. ನಾನಿಲ್ಲಿ ಮೆನ್ಷನ್ ಮಾಡಿರ್ತೀನಿ ಅವರ ಐಡಿಯಾನ ಕೂಡ. ಹಾಗೆ ಇನ್ನೊಂದು ಪಾಯಿಂಟನ್ನು ಹೇಳಬೇಕು. ಸೊ ತುಂಬ ಜನರ ಜೀವನ ಈ ಸೋಷಿಯಲ್ ಮೀಡಿಯಾದಿಂದ ಹಾಳಾಗಿದೆ. ತುಂಬ ಜನರು ಈ ಸೋಷಿಯಲ್ ಮೀಡಿಯಾದಿಂದ ಜೀವನವನ್ನು ಕಟ್ಕೊಂಡಿದ್ದಾರೆ. ಆ ಜೀವನ ಕಟ್ಟಿಕೊಂಡವರಲ್ಲಿ ಈ ಸವಿತಾ ಸವಿಯವರು ಕೂಡ ಒಬ್ಬರು. ದಿನಾ ವಿಡಿಯೋ ಮಾಡ್ತಾರೆ, ಅವರ ದಿನನಿತ್ಯದ ಜೀವನದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ಬಂದಂಥ ಅಮೌಂಟಲ್ಲಿ ಕೂಡ ಇವರು ಜೀವನ ಮಾಡ್ತಾ ಇದ್ದಾರೆ. ಹಾಗೆ ಮಣ್ಣಿನ ಜ್ಯುವೆಲ್ರಿ ಮಾಡಿ ಬೇರೆ ಕಡೆ ಸ್ಟಾಲ್ಸ್ ಹಾಕಿ ಅದನ್ನು ಮಾರಾಟ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಸೊ ನಾವೆಲ್ಲ ಸೇರಿ ನಮ್ಮ ಕೈಲಾದಷ್ಟು ಸಹಾಯವನ್ನು ಸವಿತಾ ಸವಿಯವರಿಗೆ ಮಾಡೋಣ. ನಮ್ಮ ಥರನೇ ಅವರು ಕೂಡ ಖುಷಿಯಾಗಿ ಬದುಕಲಿ. ಸೊ ಅವ್ರ ಜೀವನದಲ್ಲಿ ಈಗ ಖುಷಿ ಇದೆ, ಬಟ್ ಆ ಖುಷಿ ಇರಬೇಕು ಅಂದರೆ ಅವರ ಜೀವನ ಸಾಗಿಸೋಕೆ ಹಣ ಬೇಕಾಗತ್ತೆ. ದಿನನಿತ್ಯದ ಅಂದರೆ ಇವಾಗ ಊಟ ತಿಂಡಿ ಮಾಡೋಕೆ, ಅವರಿಗೆ ಪರ್ಚೇಸ್ ಮಾಡೋಕ್ಕೆಲ್ಲ ದುಡ್ಡು ಬೇಕಾಗತ್ತೆ. ಹಾಗೆ ಅದೆಷ್ಟೋ ದಾನಿಗಳು ಬಂದು ಅವರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಅಂತಹ ಒಂದು ಒಳ್ಳೆಯ ಮನಸ್ಸಿನ ಎಲ್ರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಸೊ ನನ್ನ ಫಾಲೋವರ್ಸು, ನಾನೀಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ, ನನ್ನ ಫಾಲೋವರ್ಸು ನಿಮ್ಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂತಿದ್ರೆ ಈ ಸವಿತಾ ಸವಿಯರನ್ನು ನೀವು ಕನ್ಸಿಡರ್ ಮಾಡ್ಬೋದು. ಸೊ ಅವರ ಒಂದು ಫೇಸ್ಬುಕ್ ಐಡಿಯಾನ ಕೊಟ್ಟಿರ್ತೀನಿ. ಹಾಗೆ ನಿಮ್ಗೇನಾದರೂ ಅವ್ರ ಜೊತೆಗೆ ಮಾತಾಡಬೇಕು, ಅವರಿಗೇನಾದರೂ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂದರೆ ನನ್ನನ್ನು ರೀಚ್ ಆಗ್ಬೋದು, ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ. ಬಟ್ ಏನಂದರೆ ತಿಂಗಳ ಸ್ಯಾಲ್ರಿ ಬರುವಂಥ ಯಾವುದಾದ್ರೂ ಕೆಲಸ ಇದ್ದರೆ ಇವರಿಗೆ ಕೊಡಿಸಿ ಸವಿತಾ ಸವಿ ಅವರಿಗೆ. ಸೊ ಅವರು ಖುಷಿಯಾಗಿರಲಿ. ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲ ಇದ್ರೂ ಖುಷಿಯಾಗಿಲ್ಲದೆ ಇರೋರು ತುಂಬ ಜನ ಇದ್ದಾರೆ ಈಗಿನ ಕಾಲದಲ್ಲಿ. ಯಾಕಂದರೆ ಬೇರೆಯವರ ತಪ್ಪುಗಳನ್ನೇ ಎತ್ತಿ ಹುಡುಕಿ ಹೇಳುವಂಥ ಜನರೇ ನಮ್ಮ ಸುತ್ತಮುತ್ತ ಜಾಸ್ತಿ ಇದ್ದಾರೆ. ಸೊ ದಯವಿಟ್ಟು ಆ ಥರ ಗುಣಗಳನ್ನು ಬಿಡಿ. ಯಾರು ಏನು ಒಳ್ಳೇದು ಮಾಡ್ತಾ ಇದ್ದಾರೋ ಅದನ್ನು ನೋಟಿಸ್ ಮಾಡೋಣ. ಸೊ ಯಾರಾದರೂ ಏನಾದರೂ ಕೆಟ್ಟದ್ದು ಅಂತ ಅನಿಸಿದ್ರೆ ನಾವು ಸುಮ್ಮನಿದ್ದು ಬಿಡೋಣ. ಅವ್ರ ಬಗ್ಗೆ ಕಮೆಂಟ್ ಮಾಡಿ ಅವರ ಮನಸ್ಸಿಗೆ ನೋವು ಮಾಡೋದು ಬೇಡ. ಸೊ ಎಲ್ಲರೂ ಖುಷಿಯಾಗಿಡೋಣ. ಈಗ ಒಬ್ಬರು ನಮ್ಗೆ ಆಗಲ್ಲ, ನಮಗೆ ಅವ್ರು ಮಾಡೋದು ಇಷ್ಟ ಆಗ್ತಿಲ್ಲ ಅಂದರೆ ಅವರನ್ನು ದೂರ ಇಟ್ಬಿಡೋಣ.
ಸೊ ಅವರ ಸಹವಾಸನೇ ಬೇಡ, ಅವ್ರ ಬಗ್ಗೆ ಕಮೆಂಟ್ ಮಾಡೋದು ಬೇಡ, ಅವರ ಸಹವಾಸನೂ ಬೇಡ. ಅವ್ರ ಪಾಡಿಗೆ ಅವರಿರಲಿ, ನಮ್ಮ ಪಾಡಿಗೆ ನಾವಿರೋಣ. ಇಂಥವ್ರನ್ನೆಲ್ಲ ನೋಡಿ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಬೇರೆಯವರ ಮಾತೇ ಬೇರೆಯವ್ರ ಬಗ್ಗೆ ಕಮೆಂಟ್ ಹಾಕ್ಕೊಂಡು ಬೇರೆಯವ್ರ ಬಗ್ಗೆನೇ ಮಾತಾಡ್ತಾ ಸೊ ನಮ್ಮ ಜೀವನದ ಸಮಯವನ್ನು ಹಾಳು ಮಾಡೋ ಬದಲು, ಬೇರೆಯವರ ಖುಷಿಗೆ ಕಲ್ಲು ಹಾಕೋ ಬದಲು ಇಂಥದ್ದೆಷ್ಟೋ ಜನರು ನಮ್ಮ ಸುತ್ತಮುತ್ತ ಇದ್ದಾರೆ. ಅವರೆಲ್ಲರಿಗೂ ನಮ್ಮ ಕೈಲಾದ ಸಹಾಯ ಮಾಡೋಣ, ನಾವು ಖುಷಿಯಾಗಿರೋಣ, ನಮ್ಮ ಜೊತೆಗಿರೋರನ್ನ ಖುಷಿಪಡಿಸೋಣ. ಸೊ ಈ ವಿಡಿಯೋದ ಕೊನೆಯಲ್ಲಿ ನಾನು ಸವಿತಾ ಸವಿಯವ್ರ ಬಗ್ಗೆ ವಿಡಿಯೋನ, ಅಂದರೆ ಅವರು ದಿನ ಯಾವ ಥರ ಕೆಲಸ ಮಾಡ್ತಾರೆ ಅದೆಲ್ಲ ನಾನು ಹಾಕಿರ್ತೀನಿ. ದಯವಿಟ್ಟು ನೋಡಿ ಸವಿತಾ ಸವಿಯವರಿಗೆ ನಮ್ಮ ಕಡೆಯಿಂದ ಆದಷ್ಟು ಸಹಾಯ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹ ಸಮ್ಮೇಳನದ ಗೌರವವನ್ನು ಈಗ ಸಮರ್ಪಣೆ ಮಾಡಿ. ಮೊದಲು ಕಾಲು ಚೆನ್ನಾಗಿದ್ದಾಗ ಕಾಲು ಯೂಸ್ ಮಾಡಿಬಿಟ್ಟು ಟೈಲರಿಂಗ್ ಮಾಡ್ತಾಯಿದ್ದೆ. ಇವಾಗ ಪೆಡಲೆಲ್ಲ ತೆಗೆಸ್ಬಿಟ್ಟಿದ್ದೀನಿ. ಪೆಡಲ್ ತೆಗೆಸಿ ವೀಲ್ ಚೇರಿಗೆ ಬಂದಾದಮೇಲೆ ಕಂಟಿನ್ಯೂಸ್ ಒಂದು 4 ಇಯರ್ಸು ನಾನು ವೀಲ್ ಚೇರ್ ಅಂದರೆ ಮಿಷಿನ್ನ ಸುಮ್ಮನೆ ರೆಸ್ಟಾಗಿ ಬಿಟ್ಬಿಟ್ಟಿದ್ದೆ. ಆಯಿಲ್ ಹಾಕ್ತಾಯಿದ್ದೆ, ಸುಮ್ಮನೆ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಮೋಟ್ರ್ ಫಿಕ್ಸ್ ಮಾಡಿಸ್ಕೋಬೇಕು. ಚಪಾತಿ ಮಾಡಿ ತುಂಬ ದಿನ ಆಯಿತು, ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಚಪಾತಿ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಕಲಿಸ್ತಾಯಿದ್ದೀನಿ ಹಿಟ್ಟು. ಅವನೇನೋ ಪೂರ್ವಿ ಚಪಾತಿ ಬೇಡ, ನಂಗೆ ರೈಸ್ ಬೇಕು ಅಂದರೆ ಏನು ಮಾಡಲಿ, ಅದಕ್ಕೆ ಸ್ವಲ್ಪ ಕಲಿಸ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡೋಣ ಅಂತ ಸ್ವಲ್ಪ ಚಿಕನ್ ತರಿಸ್ತಿದ್ದೀನಿ, 1/2 kg. ಸೊ ಚಿಕನ್ನು ಎಲ್ಲ ತೊಳೆದು ರೆಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಖಾರಕ್ಕೆಲ್ಲ ರುಬ್ಬೋಕ್ಕೆ ಎಲ್ಲ ನಾವು ಒಗ್ಗರಣೆ ಮಾಡಿ ಅಂದರೆ ಫ್ರೈ ಮಾಡಿಬಿಟ್ಟು ಅಲ್ಲಿ ಆರಕ್ಕೆ ಇಟ್ಟಿದ್ದೀನಿ.